ನನ್ನ ಹೆಸರು ಶ್ರೇಯಾ. ನಾನು ಹೆಬ್ರಿಯಿಂದ ಬರ್ತಾ ಇದ್ದೀನಿ. ನನಗೆ M.Com ಆಗಿದೆ. ಸೊ M.Com ಆದ ನೆಕ್ಸ್ಟ್ ನನಗೆ ಏನಂದರೆ ನನಗೆ ಒಂದು ಜಾಬ್ ಅಕೌಂಟಿಂಗ್ ಫೀಲ್ಡಲ್ಲಿ ಜಾಬಿಗೆ ಹೋಗಬೇಕು ಅಂತ ಇತ್ತು. ಸೊ ನನ್ನ ಫ್ರೆಂಡ್ ನಾನಂದರೆ ನಂಗೆ ಅಷ್ಟು ಈಗ ಎಲ್ಲಿಗೆ ಹೋಗಬೇಕು, ಯಾವ ಇದಕ್ಕೆ ಹೋಗಬೇಕು ಅಷ್ಟು ನನಗೆ ಐಡಿಯಾ ಇರಲಿಲ್ಲ. ನನ್ನ ಫ್ರೆಂಡ್ ಹೇಳಿದ ಅಂದರೆ ಈಗ ನಾನು ಜಾಬಿಗೆ ಸುಮಾರು ಇದು ಟ್ರೈ ಮಾಡಿದ್ದೆ. ಆದರೆ ಎಲ್ಲಿ ಸಹ ನನಗೆ ಅಂದರೆ ಬೆಂಗಳೂರಲ್ಲಿ ಅಂದರೆ ದೂರ ದೂರ ಪ್ಲೇಸಲ್ಲೆಲ್ಲ ಬರ್ತಿತ್ತು. ಆದರೆ ನನಗೆ ಇಲ್ಲೇ ಲೋಕಲಲ್ಲೇ ಜಾಬ್ ಸಿಗಬೇಕು ಅಂತ ಇತ್ತು. ಸೊ ನಾನು ಅದೇ ಹೇಳಿದೆ, ಅಂದರೆ ಈಗ ಸದ್ಯಕ್ಕೆ ಇದಿಲ್ಲ ಅಲ್ಲ ನನಗೆ, ಅಂದರೆ ಅಕೌಂಟ್ ಜಾಬೇ ಬೇಕು. ಸೊ ಅಲ್ಲೆಲ್ಲ ಹೋದ್ರೆ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ. ಅಂದರೆ ನನಗೆ ಎಕ್ಸ್ಪೀರಿಯನ್ಸ್ ಅಕೌಂಟ್ಸ್ ರಿಲೇಟೆಡ್ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ನಾನೇನು ತಿಳಿಸ್ಕೊಂಡೆ ಅಂದರೆ ಏನಾದರೂ ಕಂಪ್ಯೂಟರ್ ರಿಲೇಟೆಡ್ ಏನಾದರೂ ಕೋರ್ಸ್ ಮಾಡುವ, ಅಂದರೆ ಟೆಕ್ನಿಕಲ್ ಕೋರ್ಸ್ ಏನಾದರೂ ಮಾಡಿ ಮತ್ತೆ ಏನಾದರೂ ಜಾಬಿಗೆ ಹೋಗುವ ಅಂತ ಎನ್ಸ್ಕೊಂಡೆ. ಆಗ ನನ್ನ ಫ್ರೆಂಡ್ಸ್ ಹೇಳಿದ್ಲು, ಅಂದರೆ ಈ ಥರ ಒಂದು ಕೋರ್ಸ್ ಇದೆ, ಅಂದರೆ ಅಕೌಂಟ್ಸ್ ಫೀಲ್ಡಿಗೆ ಹೋಗಬೇಕು ಅಂತ ಆದರೆ ಇದೆ ಇಲ್ಲಿ ಡಿಪ್ಲೊಮಾ ಮಾಡ್ಬೋದು, ಡಿಪ್ಲೊಮಾ ಇನ್ ಅಕೌಂಟಿಂಗ್ ಟ್ಯಾಕ್ಸೇಷನ್ ಮಾಡ್ಬೋದು ಅಂತ ಹೇಳಿದರು. ಸೊ ನಾನು ಆವಾಗ ಅಂದರೆ ಫಸ್ಟಿಗೆ ಅಂದರೆ ಏನು ಯಾವ ಥರ ಇರ್ಬೋದು ಅಂತ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ. ಸೊ ಇಲ್ಲಿ ಆಫೀಸಿಗೆ ನಾನು ಮತ್ತು ನನ್ನ ಫ್ರೆಂಡ್ ಇಬ್ರು ನಾವು ಇಲ್ಲಿ ಬಂದು ಆಫೀಸಲ್ಲಿ ಕೇಳ್ತಾ ಅವ್ರಾಗ ಹೇಳಿದರು, ಅಂದರೆ ಏನೆಲ್ಲ ಇರುತ್ತೆ ಡಿಪ್ಲೊಮಾ, ಇಲ್ಲಿ ಏನೆಲ್ಲ ಯೂಸ್ ಇದೆ ಡಿಪ್ಲೊಮಾ ಮಾಡಿದರೆ ಅಂತ. ಸೊ ನಾವು ಅವಾಗ ಅಂದರೆ ತಿಳ್ಕೊಂಡ್ರು ಎಂತೆಲ್ಲ, ಅಂದರೆ ಈಗ ಯಾವುದೆಲ್ಲ ಬೇಕು ನಮಗೆ ಟೆಕ್ನಿಕಲಿ ನಮ್ಗೆ ಏನೆಲ್ಲ ಬೇಕು ಅದೆಲ್ಲ ಅಂದರೆ ಅವ್ರು ಹೇಳಿದ್ರು. ಈಗ ಒಂದು ಕಾಮರ್ಸ್ ಗ್ರಾಜ್ಯುಯೇಟ್ಸ್ಗೆ ನಾವು B.Com ಅಲ್ಲಿ ಏನು ಅಂದರೆ ಜಸ್ಟ್ ನಾವು ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ಅನ್ನು ನೋಡ್ತೇವೆ. ಈಗ GST ಇರ್ಬೋದು, TDS ನಮ್ಗೆ ಥಿಯರಿ ನಾಲೆಜ್ ಇದೆ. ಸೊ ಈಗ ಪ್ರಾಕ್ಟಿಕಲ್ ನಮ್ಗೆ ಏನು ಅಂದರೆ ಅಷ್ಟು ಟೆಕ್ನಿಕಲ್ ನಾಲೆಜ್ ನಮ್ಗೆ ಇಲ್ಲ. ಸೊ ನಮ್ಗೆ ಅಂದರೆ ಇವ್ರು ಹೇಳಿದ್ರು, ಅಂದರೆ ಕಂಪ್ಯೂಟರ್ ಇದರಲ್ಲಿ ಏನೆಲ್ಲ ಟೆಕ್ನಿಕಲ್ ಸ್ಕಿಲ್ಸ್ ನಾವು ಅಂದರೆ ಅವ್ರು ಹೇಳಿಕೊಡ್ತಾರೆ ಅದೆಲ್ಲ ಹೇಳಿದ್ರು. ಅಂದರೆ ಈಗ ಯಾವುದು ಅಂದರೆ ಟ್ಯಾಲಿ ಇರ್ಬೋದು, GST ಇರ್ಬೋದು, ಎಕ್ಸೆಲ್ ಇರ್ಬೋದು, ಅಡ್ವಾನ್ಸ್ಡ್ ಎಕ್ಸೆಲ್ ಇರ್ಬೋದು, ಮತ್ತೆ ಪೇರೋಲ್ ಇರ್ಬೋದು. ಸೊ ಸುಮಾರು ಕೋರ್ಸಸ್ ಎಲ್ಲ ಹೇಳಿದ್ರು. ನಂಗೆ ಅದೊಂದು ಅನ್ನಿಸ್ತು ಆಗ್ಬೋದು, ಅಂದರೆ ಇಷ್ಟು ಕೋರ್ಸನ್ನು ಅವ್ರು ಹೇಳಿಕೊಡ್ತಿದ್ದಾರಲ್ಲ ಜಾಯಿನ್ ಆಗುವ ಅಂತ ಎನ್ಸ್ಕೊಂಡ್ವಿ. ಮತ್ತೆ ಇದು ಕೋರ್ಸ್ ಅಲ್ಲಿ ಸಹ ಅಷ್ಟೇ, ನಮ್ಗೆ ಟ್ರೈನಿಂಗ್ ಅಲ್ಲಿ ಇವರು ರಾಘವೇಂದ್ರ ಸರ್ ಇದ್ರು. ಸೊ ಏನೇ ಅಂದ್ರೆ ಎಲ್ಲ ಇನ್ ಡೆಪ್ತ್ ಆಗಿ ಅವ್ರು ಎಕ್ಸ್ಪ್ಲನೇಷನ್ ಕೊಡ್ತಿದ್ರು. ನಮ್ಗೆ ಏನೇ ಡೌಟ್ಸ್ ಇರ್ಲಿ, ನಮ್ದು ಕೋರ್ಸ್ ಟೈಮಿಂಗ್ ಇದ್ರಲ್ಲಿ ಏನಾದ್ರು ನಮ್ಗೆ ಗೊತ್ತಾಗಿಲ್ವಾ, ಅಂದ್ರೆ ಏನಾದ್ರು ಪ್ರಾಬ್ಲಮ್ ಬಂತ ಅವ್ರು ಅದನ್ನ ಹೇಳ್ತಿದ್ರು, ಆನ್ಸರ್ಸ್ ಎಲ್ಲ ಹೇಳ್ತಿದ್ರು. ಮತ್ತೆ ಹೇಗೆ ಮಾಡುದು ಅದನ್ನೆಲ್ಲ ಅವರು ತೋರಿಸಿದ್ರು. ಅಂದ್ರೆ ಹೇಗೆ ಈಗ GST ರಿಟರ್ನ್ ಫೈಲ್ ಮಾಡೋದಕ್ಕೆ ನಮ್ಗೆ ಸಿಮ್ಯುಲೇಷನ್ ಸಾಫ್ಟ್ವೇರ್ಸ್ ಅದೆಲ್ಲ ಇರ್ತಿತ್ತು. ಅಂದ್ರೆ ಅಲ್ಲಿ ಹೇಗೆ ಮಾಡುದು, ಅಂದ್ರೆ ಯೂಸರ್ ID ಇರ್ಬೋದು, ಅದನ್ನೆಲ್ಲ ಹೇಗೆ ಎಂಟರ್ ಮಾಡುದು ಅದೆಲ್ಲ ನಮ್ಗೆ ಅವರು ಹೇಳ್ತಿದ್ರು. ಸೊ ಹೀಗೆ ಅಂದ್ರೆ ನಮ್ಗೆ ಅಂದ್ರೆ ತುಂಬಾ ಯೂಸ್ ಆಯ್ತು ಕೋರ್ಸ್. ಅಂದ್ರೆ ತುಂಬಾ ಈಗ ಜಸ್ಟ್ ಥಿಯರಿ ನಾಲೆಜ್ ಅಲ್ಲ, ಕಾನ್ಫಿಡೆಂಟ್ಲಿ ಹೇಳ್ಬೋದು. ಈಗ ಯಾವುದೇ ಒಂದು ಕೇಳಿದ್ರೆ ನಮ್ಗೆ ಈ ತರ ನಾಲೆಜ್ ಇದೆ ಅಂದ್ರೆ, ಈಗ ಜಸ್ಟ್ B.Com ಮಾಡಿದ್ರೆ ಅವ್ರಿಗೆ ಇರೋದೇ ಅಂತ ಥಿಯರಿ ನಾಲೆಜ್, ನಮ್ಗೀಗ ಟೆಕ್ನಿಕಲ್ ನಾಲೆಜ್ ಇದೆ ಅಂತ ನಾವು ಕಾನ್ಫಿಡೆಂಟ್ಲಿ ಹೇಳ್ಬೋದು. ಸೊ ನನ್ನ ಸಜೆಷನ್ ಎಂತ ಅಂತ ಅಂದ್ರೆ, ಈಗ ಯಾರು ಕಾಮರ್ಸ್ ಗ್ರಾಜ್ಯುಯೇಟ್ಸ್ ಇರ್ತೀರಿ, ಈಗ ಜಾಬ್ ಹುಡುಕ್ತಾ ಇರ್ತೀರಿ, ಅವ್ರಿಗೆ ಅಕೌಂಟ್ ಫೀಲ್ಡ್ ಅಲ್ಲಿ ನೀವು ಆಗ್ಬೇಕು ಅಂದ್ರೆ ಗ್ರೋ ಆಗ್ಬೇಕು ಅಂತ ಇದ್ರೆ ಈ ತರ ಕೋರ್ಸ್ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ಏನು ಅಂದ್ರೆ ಈಗ ನೀವು ಪ್ರಾಕ್ಟಿಕಲಿ ನೀವು ಅದನ್ನ ಕಲಿಯೋದ್ರಿಂದ ನಿಮ್ಗೆ ನೆಕ್ಸ್ಟ್ ಇದು ಫ್ಯೂಚರ್ ಜಾಬ್ ಅಲ್ಲಿ ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ನಂಗೆ ಏನಂದ್ರೆ ನಂಗೆ ಇವರು ಇದು ಜಾಬ್ ಇದಕ್ಕೂ ತುಂಬಾ ಹೆಲ್ಪ್ ಮಾಡಿದ್ರು. ಅಂದ್ರೆ ಸುಮಾರು ಇದು ಕಂಪನೀಸ್ ಎಲ್ಲ ಅವರು ರೆಕಮೆಂಡ್ ಮಾಡಿದ್ರು. ನಂಗೆ ಒಂದು ಕಂಪನಿಯಲ್ಲಿ ನಂಗೆ ಇಂಟರ್ವ್ಯೂ ಬಂದಿತ್ತು, ಗುರು ಅಂಡ್ ಜನ ಅಂತ, ಇವ್ರದ್ದು ಇದ್ರಿಂದಾನೆ. ಸೊ ಅಲ್ಲಿ ಅಂದ್ರೆ ಏನು ಅಂದ್ರೆ ಗುರು ಅಂಡ್ ಜನದಲ್ಲಿ ನಮ್ಗೆ ಏನಂದ್ರೆ 3 ಇಂಟರ್ವ್ಯೂ ರೌಂಡ್ ಇತ್ತು. ಒಂದು HR ಮತ್ತೆ 2 ಟೆಕ್ನಿಕಲ್ ರೌಂಡ್ ಇತ್ತು. ಸೊ ಏನಂದ್ರೆ ಬೇಸಿಕಲಿ ಅಕೌಂಟ್ ಮೇನ್ ಆಗಿ ಅವ್ರು ನಾನು ಆಗ ಹೇಳ್ದ ಹಾಗೆ ಏನು ಅಂದ್ರೆ ಅಕೌಂಟಿಂಗ್ ರಿಲೇಟೆಡ್ ಅವ್ರು ಕ್ವಶನ್ ಕೇಳ್ತಾರೆ. ಅಂದ್ರೆ ಈಗ ಜನರಲ್ ಎಂಟ್ರೀಸ್ ಇರ್ಬೋದು, ಅಥವಾ ಎಕ್ಸೆಲ್ ಅಲ್ಲಿ ನಿಮ್ಗೆ ಅಂದ್ರೆ ರೇಟಿಂಗ್ಸ್ ಕೇಳ್ತಾರೆ, ಅಂದ್ರೆ ಎಷ್ಟು ನಿಮ್ಗೆ ನಾಲೆಜ್ ಇದೆ ಎಕ್ಸೆಲ್ ಇದ್ದು, ಇದೆಲ್ಲ ನಾವು ಅವಾಗ ಆನ್ಸರ್ ಮಾಡ್ಬೋದು. ನಾವು ಕಲ್ತಿರ್ತೇವಲ್ಲ ಕಂಪ್ಯೂಟರ್ ಕ್ಲಾಸ್ ಅಲ್ಲಿ. ಸೊ ಈ ತರ ಎಲ್ಲ ನಾವು ಅಂದ್ರೆ ಅವರಿಗೆ ಈಸಿಲಿ ಆನ್ಸರ್ ಕೊಟ್ಟು ಇಂಟರ್ವ್ಯೂನ ಕ್ರ್ಯಾಕ್ ಮಾಡ್ಬೋದು. ನನ್ನ ಸಜೆಷನ್ ಎಂತ ಅಂದ್ರೆ, ಈಗ ನೀವು ಏನು ಇರ್ತದಲ್ಲ M.Com ಅಥವಾ B.Com ಮಾಡಿರ್ತೀರಿ, ಸೊ ನಿಮ್ಗೆ ನೆಕ್ಸ್ಟ್ ಅಕೌಂಟಿಂಗ್ ಫೀಲ್ಡ್ ಅಲ್ಲೇ ಗ್ರೋ ಆಗ್ಬೇಕು ಅಂತ ಆದ್ರೆ ಈ ತರ ಕೋರ್ಸಸ್ ಅನ್ನ ಮಾಡ್ಬೋದು. ಸೊ ಇದ್ ಮಾಡಿದ ನೆಕ್ಸ್ಟ್ ನಮ್ಗೆ ನಾಲೆಜ್ ಬಿಲ್ಡಪ್ ಆಗುತ್ತೆ. ಮತ್ತೆ ನಿಮ್ಗೆ ಏನು ಅಂದ್ರೆ ಪ್ರಾಕ್ಟಿಕಲ್ ಏನಿರುತ್ತಲ್ಲ ಅದ್ರದ್ದು ಏನು ಎಕ್ಸ್ಪೀರಿಯನ್ಸ್ ಆಗುತ್ತೆ. ನೀವು ಯಾವ ಕೋರ್ಸ್ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಗ್ರಾಜ್ಯುಯೇಷನ್ ಕಂಪ್ಲೀಟ್ ಮಾಡಿದ್ದೀರಾ? ಫ್ರೆಶರ್ ಆಗಿದ್ದೀರಾ ಬಟ್ ಕೆಲಸ ಸಿಗ್ತಾ ಇಲ್ವಾ? ಇಲ್ಲ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀರಾ ಬಟ್ ನಿಮ್ಮ ಕೆಲಸದಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ವಾ? ಹಾಗಾದರೆ ಇವತ್ತೇ ಕರೆಂಟ್ ಮಾರ್ಕೆಟಲ್ಲಿ ಹೈ ಡಿಮ್ಯಾಂಡಲ್ಲಿ ಇರುವಂಥ ಕೋರ್ಸಸ್ಗಳಾಗಿರುವಂತಹ
ಡಿಜಿಟಲ್ ಮಾರ್ಕೆಟಿಂಗ್, ಗ್ರಾಫಿಕ್ ಡಿಸೈನಿಂಗ್, ವಿಡಿಯೋ ಎಡಿಟಿಂಗ್, SAP, ಪ್ರಾಕ್ಟಿಕಲ್ ಅಕೌಂಟ್ ಇಂಥ ಕೋರ್ಸಸ್ಗಳನ್ನ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಮಾಡಿ ಇವತ್ತೇ ಕೆಲಸ ಪಡೆದುಕೊಳ್ಳಿ. ಟ್ರೈನಿಂಗ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿರುತ್ತೆ. ಇಂಡಸ್ಟ್ರಿ ಎಕ್ಸ್ಪರ್ಟ್ ಇಂದ ಪ್ರೊವೈಡ್ ಮಾಡ್ತವೆ. ಇವತ್ತೇ ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ ನಾವು ನಿಮಗೆ ಪ್ರಾಪರ್ ಆದ ಒಂದು ಗೈಡೆನ್ಸ್ ಅನ್ನು ಪ್ರೊವೈಡ್ ಮಾಡ್ತೇವೆ, ಫ್ರೀ ಕೌನ್ಸಿಲಿಂಗ್ ಅನ್ನು ಪ್ರೊವೈಡ್ ಮಾಡ್ತೇವೆ. ಕರೆಂಟ್ಲಿ ಇಂಡಸ್ಟ್ರಿಯ ಒಂದು ರಿಕ್ವೈರ್ಮೆಂಟ್ ಚೇಂಜ್ ಆಗ್ತಾ ಇದೆ. ಇವಾಗ ಮಾರ್ಕ್ಸ್ಗಿಂತ ಜಾಸ್ತಿಯಾಗಿ ಸ್ಕಿಲ್ ಬೇಸ್ಡ್ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮಲ್ಲಿ ಸ್ಕಿಲ್ ಇದ್ರೆ ಡೆಫಿನೆಟ್ ಆಗಿ ನಿಮಗೆ ಅಪರ್ಚುನಿಟೀಸ್ಗಳು ತುಂಬ ಇದೆ.